ನಮಸ್ಕಾರ ಸ್ನೇಹಿತರೆ. ಬೆಳೆ ಹಾನಿ ಪರಿಹಾರ ಇನ್ನೂ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ. ಆಮೇಲೆ ಸಾಕಷ್ಟು ರೈತರಿಗೆ ಒಂದು ಅಥವಾ ಎರಡನೇ ಅಥವಾ ಮೂರನೇ ಕಂತಿನ ಹಣ ಈಗಾಗಲೇ ಜಮೆ ಆಗಿದೆ. ನೀವು ಅದನ್ನ ಹೇಗೆ ಚೆಕ್ ಮಾಡೋದಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ನೀವು ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು. ಆಮೇಲೆ ಬೆಳೆ ಹಾನಿ ಪರಿಹಾರ ಯಾಕೆ ಬಂದಿಲ್ಲ ಅಂತಂದ್ರೆ ಕಾರಣ ಇಷ್ಟೇ. ಆಧಾರ್ ಕಾರ್ಡ್ದಲ್ಲಿ ಮಿಸ್ ಮ್ಯಾಚ್ ಆಗಿರ್ಬೋದು, ನೇಮ್ ಮಿಸ್ ಮ್ಯಾಚ್ ಆದ್ರೂ ಕೂಡ ಬರಲ್ಲ. ಸೊ ನೀವು ಅದಕ್ಕೆ ಮಾಡ್ಬೇಕಾಗಿರೋದು ಇಷ್ಟೇ, NTPC ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಬೆಳೆ ಪರಿಹಾರ ಹಣ ಆಕ್ಟಿವ್ ಸ್ಟೇಟ್ ಅಲ್ಲಿ ಇದೆಯಾ ಅಥವಾ ಇನ್ಆಕ್ಟಿವ್ ಅಂದ್ರೆ ಎರರ್ ಸ್ಟೇಟ್ ಅಲ್ಲಿ ಇದೆಯಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ನೀವೇ ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ನಲ್ಲಿ. ಅದನ್ನ ಹೇಗ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಹೇಗ್ ಚೆಕ್ ಮಾಡೋದು ಅಂತ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮಾಡುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೆ ದೊರೆಯುತ್ತದೆ. ಸೊ ಇದರಿಂದ ಯಾವುದೇ ಸರ್ಕಾರಿ ಮಾಹಿತಿ ನಿಮಗೆ ಮಿಸ್ ಆಗುವುದಿಲ್ಲ. ಗೂಗಲ್ಗೆ ಬಂದ್ಬಿಟ್ಟು fruits.karnataka.government.in ಆಮೇಲೆ ಆನ್ಲೈನ್ ಯೂಸರ್ ಲಾಗಿನ್ ಅಂತ ಇದನ್ನ ಸರ್ಚ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಆಮೇಲೆ ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಕೂಡ ನೀವು ಈ ವೆಬ್ಸೈಟ್ ಗೆ ಬರ್ಬೋದು, ಚೆಕ್ ಮಾಡ್ಕೋಬಹುದು. ಇಲ್ಲಿ ನೀವು ಇನ್ನೂ ಆದ್ರೂ ಮೊಬೈಲ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಹೇಗೆ ಯಾವ ತರ ನೇಮ್ ಇದೆ ಅದೇ ತರ ಕ್ಯಾಪಿಟಲ್ ಅಲ್ಲಿ ಇರುತ್ತೆ. ಸೊ ಕ್ಯಾಪಿಟಲ್ ಅಲ್ಲಿ ನೇಮ್ ಮತ್ತೆ ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಅವಾಗಲೇ ಎಂಟರ್ ಮಾಡಿದ್ರಲ್ಲ ಆ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದು ಪ್ರೊಸೀಡ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಬರುತ್ತೆ, OTP ನ ಎಂಟರ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಅವಾಗಲೇ ಏನ್ ಫೋನ್ ನಂಬರ್ ಎಂಟರ್ ಮಾಡ್ಕೊಂಡಿದ್ರಲ್ಲ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದು ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡಿದ್ರಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ಓಪನ್ ಆಯ್ತು. ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ನೋಡ್ಕೋಬಹುದು. ಆಮೇಲೆ ಸರ್ಚ್ ನಲ್ಲಿ ಅಪ್ಲಿಕೇಶನ್ ಸ್ಟೇಟಸ್, NPI ಚೆಕ್, ಆಮೇಲೆ ಪೇಮೆಂಟ್ ಡೀಟೇಲ್ಸ್, ಕ್ರಾಪ್ ಸರ್ವೆ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೋಬಹುದು. ಆಮೇಲೆ ನೀವೇನಾದ್ರೂ ಮಾಡಿಫಿಕೇಶನ್ ಮಾಡ್ಕೋಬೇಕಂತಿದ್ರೆ, ಅಪ್ಡೇಟ್ ಮಾಡ್ಕೋಬೇಕಂತಿದ್ರೆ ಬೆಳೆ ಪರಿಹಾರ ಹಣ ಒಂದು ಅಪ್ಲಿಕೇಶನ್ ಅಲ್ಲಿ ನೆಕ್ಸ್ಟ್ ಹಾಕುವಾಗ ಇದು ಹೆಲ್ಪ್ ಆಗುತ್ತೆ. ನೀವು ನೇಮ್ ಆಸ್ ಪರ್ ದ ಆಧಾರ್ ಕೂಡ ಸೆಟ್ ಮಾಡ್ಕೋಬಹುದು. ಆಮೇಲೆ ಡೇಟ್ ಆಫ್ ಬರ್ತ್ ಇವನ್ನೆಲ್ಲ ನೀವು ಅಪ್ಡೇಟ್ ಮಾಡ್ಕೋಬಹುದು. ನಾವು ಇವಾಗ NPCI ಚೆಕ್ ಏನಾಗಿದೆ ಅಂತ ನಾವು ನೋಡೋದಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. NPCI ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಾಗಿದೆ ಅಂತಂದ್ರೆ ಇಲ್ಲಿ ಇನ್ಆಕ್ಟಿವ್ ಅಂತ ತೋರಿಸ್ತಿದೆ. ಸೊ ಇನ್ಆಕ್ಟಿವ್ ಅಂತಂದ್ರೆ ನಿಮಗೆ ಹಣ ಬರುವುದು ಡೌಟ್. ಯಾಕಂತಂದ್ರೆ ಏನೋ ಒಂದು ಮಿಸ್ ಮ್ಯಾಚ್ ಆಗಿರುತ್ತೆ ಆಧಾರ್ ಕಾರ್ಡ್ ದಲ್ಲಿ ನೇಮ್ ಆಗಿರ್ಬೋದು. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಏನೋ ಒಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿ ಸಬ್ಮಿಟ್ ಆಗಿರೋದಲ್ಲ. ಸೊ ಇದ್ರ ಬಗ್ಗೆ ನೀವು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಯಾಕೆ ಈ ತರ ಬರ್ತಿದೆ ಅಂತ. ಅಥವಾ ನೀವೇನಾದ್ರೂ ಮಾಡಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾವ ತರ ಇದೆ ನೇಮು, ಆಮೇಲೆ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಇದೆ ನೇಮು ಅದನ್ನ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಕೂಡ ಮಾಡ್ಕೋಬಹುದು. NPCI ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಈ ತರ ಆಕ್ಟಿವ್ ಇದ್ರೆ ಇದರಿಂದ ಸೊ ಎಲ್ಲರಿಗೂ ಹಣ ಬಂದೇ ಬರುತ್ತೆ. ಇನ್ಆಕ್ಟಿವ್ ಇದ್ರೆ ಅವರು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ನಿಮ್ಮ ಅಪ್ಲಿಕೇಶನ್ ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಅಥವಾ ಸೇಮ್ ನೇಮ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ಇದರಿಂದ ಹಣ ಬರ್ಬೋದು. ಇದೇ ತರನಾದಂತ ಯೂಸ್ಫುಲ್ ಕಂಟೆಂಟ್ ಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.